ನಮಸ್ಕಾರ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಮನಿ ಈಸ್ ಹ್ಯಾಪಿನೆಸ್ ನ ಇವತ್ತಿನ ಸರಣಿ ಸಂಚಿಕೆಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆ ಶುರು ಮಾಡೋದಕ್ಕೂ ಮುಂಚೆ ಈ ವಿಪರ್ಯಾಸ ಆದ್ರೂ ಸತ್ಯ ಅಂತ ಒಂದು ಸಾಲು ಇದೆಯಲ್ಲ, ಅದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಕೊಡ್ತೀನಿ. ಇದೇ ಸಾಲಿಗೆ ಬೆಸ್ಟ್ ಎಕ್ಸಾಂಪಲ್ ಈ ನಮ್ಮ ಸಂಚಿಕೆಗೆ ಅಂತ ಅಂದ್ರೆ, ಇವಾಗ ನೋಡಿ ನಮ್ಮೆಲ್ಲರಿಗೂ ದುಡ್ಡು ಬೇಕು, ಆದ್ರೆ ದುಡ್ಡನ್ನ ಪ್ರೀತಿಸಿ ಅಂತ ಅಂದ್ರೆ ಎಲ್ಲರಿಗೂ ಏನೋ ಒಂಥರ ಸಂಕೋಚ. ದುಡ್ಡಿಗೆ ಇಂಡೈರೆಕ್ಟ್ ಆಗಿ ಬೈತೀವಿ, ದುಡ್ಡಿನ ಬಗ್ಗೆ ಏನೇನೋ ಮಾತಾಡ್ತೀವಿ, ಅದರಿಂದ ನಮ್ಗೆ ಸಿಗುವಂತಹ ದುಡ್ಡು ಕೂಡ ಸಿಗಲ್ಲ. ಇದನ್ನ ಈ ಒಂದು ಎಳೆಯನ್ನ ವಿವಿಧ ಸಂಚಿಕೆನಲ್ಲಿ ಡಿಫ್ರೆಂಟ್ ಆಗಿ ಎಕ್ಸಾಂಪಲ್ಸ್ ಮೂಲಕ, ಎಕ್ಸ್ಪೀರಿಯನ್ಸ್ ಮೂಲಕ ನಮ್ಮ ಒಂದು ಸಂಚಿಕೆಗಳಲ್ಲಿ ತೆರೆದಿಡ್ತಾ ಇದ್ದಾರೆ ನಮ್ಮ ಪ್ರೀತಿಯವರುಗಳು. ಹಾಗೆ ಎಲ್ಲರೂ ಕೂಡ ಶ್ರೀಮಂತರಾಗ್ಬೇಕು, ಜೊತೆಗೆ ದುಡ್ಡು ಅನ್ನೋದು ಮನುಷ್ಯನಲ್ಲಿ ಇದ್ರೆ ಆ ಹ್ಯಾಪಿನೆಸ್ ಅನ್ನೋದು ಯಾವ ರೀತಿ ಸಿಗುತ್ತೆ ಅನ್ನೋದನ್ನ ತುಂಬಾನೇ ಕೂಲಂಕುಷವಾಗಿ ಸಂಶೋಧನೆ ಮಾಡಿ ಅದ್ರ ಮೂಲಕ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ನಮ್ಮ ಪ್ರೀತಿಯ ಗುರುಗಳಾದ ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳು. ಬನ್ನಿ, ಇವತ್ತಿನ ಸಂಚಿಕೆನಲ್ಲಿ ಏನಿರ್ಬೋದು ಅನ್ನೋ ಕುತೂಹಲ ನಿಮ್ಗೂ ಇದೆ, ನನಗೂ ಇದೆ. ಸೊ ತಡ ಮಾಡದೆ ಗುರುಜಿನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಗುರುಗಳು. ನಮಸ್ತೆ ಲಕ್ಷ್ಮಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಎಸ್, ಇನ್ನು ಗುರುಗಳೇ, ನಮ್ಮ ವರ್ಕ್ ಶಾಪ್ ಬಗ್ಗೆ ಮಾತಾಡಲೇಬೇಕು. ಜುಲೈ 10th ವರ್ಕ್ ಶಾಪ್ ಇದೆ, ಅನೌನ್ಸ್ ಮಾಡಿದೀವಿ. ಅಂಡ್ ಆಲ್ರೆಡಿ 15-20 ಡೇಸ್ ಮೇಲೆ ಆಗೋಯ್ತು. ಆಲ್ಮೋಸ್ಟ್ ಫಿಲ್ ಆಗ್ತಾ ಇದೆ ಸೀಟ್ಸ್ ತುಂಬಾ ಫಾಸ್ಟ್ ಆಗಿ. ಅದು ಪ್ರೇಕ್ಷಕರ ಒತ್ತಾಯದ ಮೇಲೆಗೆ ಮಾಡ್ತಿರುವಂತಹ ಇಮಿಡಿಯೇಟ್ ಆಗಿ ಸೆಕೆಂಡ್ ವರ್ಕ್ ಶಾಪ್ ಇದು. ಸೊ ಏನ್ ಹೇಳ್ತೀರಿ ಕ್ಲಾಸಸ್ ಬಗ್ಗೆ? ಸೊ ಜುಲೈ 3 ಕಂಪ್ಲೀಟ್ ಆಗಿ ಫುಲ್ ಆಗಿದೆ. ಸೊ ಅದಕ್ಕೆ ರಿಜಿಸ್ಟ್ರೇಷನ್ಸ್ ಖಾಲಿ ಇಲ್ಲ. ಜುಲೈ 10ನೇ ತಾರೀಕಿಗೆ ಖಾಲಿ ಇದೆ. ಸೊ ದಯವಿಟ್ಟು ಬೇಗ ಬುಕ್ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೇದಾಗ್ಲಿ. ಜೊತೆಗೆ ಗುರುಗಳೇ, ಎಲ್ಲರೂ ನಮ್ಮ ಊರಿಗೂ ಬಂದು ಕ್ಲಾಸಸ್ ಮಾಡಿ ಅಂತ ತುಂಬಾ ಕೇಳ್ತಾ ಇದ್ದಾರೆ. ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಆದಷ್ಟು ಬೇಗ ಬರ್ತೀವಿ ಅಂತ ಹೇಳಿಬಿಟ್ರೆ ಅವ್ರಿಗೂ ಒಂಚೂರು ಸಮಾಧಾನ. ಯಾಕಂದ್ರೆ ತುಂಬಾ ದೂರದಿಂದ ಎಲ್ಲ ಬ್ಯಾಂಗ್ಳೂರಿಗೆ ಬರೋಕೆ ಕೆಲವರಿಗೆ ಕಷ್ಟ ಆಗ್ಬೋದು. ಅದರಿಂದ ಅದನ್ನು ಹೇಳ್ಬಿಡಿ. ಎಲ್ಲಾ ಕಡೆ ಮಾಡೋಣ ಲಕ್ಷ್ಮಿ. ಸೊ ಪ್ರಾಬ್ಲಿ ಜುಲೈ ಆದ್ಮೇಲೆ ಆಗಸ್ಟ್ ಇಂದ ನಾವು ಎಲ್ಲಾ ಭಾಗದಲ್ಲೂ ಮಾಡ್ಕೊಂತ ಬರೋಣ. ಸೊ ಅದು ಪ್ಲಾನ್ ಇದೆ, ಮುಂದಕ್ಕೆ ಡೆಫಿನೆಟ್ ಆಗಿ ಮಾಡೋಣ. ನೋಡಿದ್ರಲ್ವಾ ವೀಕ್ಷಕರೇ, ಯಾರು ಬೇಜಾರು ಮಾಡ್ಕೊಳ್ಬೇಡಿ. ನಾವು ವಿಡಿಯೋಸ್ ಮಾಡ್ತಾ ಇರೋದು ಕೂಡ ಅದೇ ಕಾರಣಕ್ಕೆ. ಅರ್ಥ ಆಗುತ್ತೆ, ಎಲ್ಲರಿಗೂ ಅವ್ರದೇ ಆದಂತ ಪ್ರಾಬ್ಲಮ್ಸ್ ಇರುತ್ತೆ. ಬ್ಯಾಂಗ್ಳೂರ್ಗೆ ಬಂದು ಕ್ಲಾಸಸ್ ಅಟೆಂಡ್ ಮಾಡೋಕೆ ಕಷ್ಟ ಆಗ್ಬೋದು. ಮುಂದಿನ ದಿನಗಳಲ್ಲಿ ಖಂಡಿತ ನಿಮ್ಮ ಊರುಗಳಿಗೆ ಬಂದು ಕ್ಲಾಸಸ್ ಮಾಡುವ ಪ್ರಯತ್ನವನ್ನ ನಾವು ಮಾಡ್ತೀವಿ. ಈಗ ಸದ್ಯಕ್ಕೆ ವಿಡಿಯೋಸ್ ಮೂಲಕ ಏನೆಲ್ಲ ವಿಚಾರಗಳು ತಿಳ್ಕೊಳ್ಬಹುದು, ಅದರ ಪೂರ್ಣ ಪ್ರಯತ್ನವನ್ನ ನಾವು ಮಾಡೋಣ. ಇನ್ನು ಗುರುಗಳೇ, ನಮ್ಮ ಕ್ಯೂರಿಯಾಸಿಟಿ ಏನು ವಿಚಾರದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಗೆ ಮಾಹಿತಿ ಸಿಗುತ್ತೆ? ಸಿಂಪಲ್ ಆಗಿ ಇರುತ್ತೆ. ಇವತ್ತು 2 ಸ್ಟೋರಿ ಹೇಳ್ತೀನಿ ಲಕ್ಷ್ಮಿ. ಈ ಸ್ಟೋರಿನ ಅರ್ಥ ಮಾಡ್ಕೊಂಡ್ರೆ ಸಾಕು, ಶ್ರೀಮಂತರ ಹೇಗಾಗ್ಬೋದು ಅನ್ನೋದಕ್ಕೆ ಸಂಪೂರ್ಣ ಒಂದು ಅರ್ಥ ಸಿಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹಲವಾರು ವರ್ಷಗಳ ಹಿಂದ್ಗಡೆ ಒಂದು ಮಹಾರಾಜ ಇರ್ತಾನೆ. ಆ ಮಹಾರಾಜ ಯಾವತ್ತೂ ಯುದ್ಧದಲ್ಲಿ ಸೋತಿರೋದಿಲ್ಲ. ಆ ಮಹಾರಾಜ ತನ್ನ ಸೈನ್ಯವೆಲ್ಲ ಕರ್ಕೊಂಡು ಇನ್ನೊಂದು ಸಾಮ್ರಾಜ್ಯನ ಅಟ್ಯಾಕ್ ಮಾಡ್ಲಿಕ್ಕೆ ಯುದ್ಧಕ್ಕೆ ಹೊರಟಿರ್ತಾನೆ. ಅದು ಇರುವಂತದ್ದು ವೈರಿಯ ಒಂದು ಸಾಮ್ರಾಜ್ಯ ಏನುಂಟಲ್ವಾ, ಅದಿರುವಂತದ್ದು ಒಂದು ದ್ವೀಪದಲ್ಲಿ. ಸೊ ತುಂಬಾ ಏನೋದು ಹಡಗೆಲ್ಲ ತಗೊಂಡು ಜನಗಳನ್ನೆಲ್ಲ ಕರ್ಕೊಂಡು ಶಿಪ್ಪಲ್ಲೆಲ್ಲ ಕರ್ಕೊಂಡು ಎಲ್ಲರೂ ಆ ದ್ವೀಪದ ಕಡೆಗೆ ಹೊರಟಿರ್ತಾರೆ. ಎಲ್ಲ ಹೋಗಿ ಲ್ಯಾಂಡ್ ಆಗ್ತಾರೆ. ದ್ವೀಪ ಬರುತ್ತೆ, ಅಲ್ಲೆಲ್ಲ ಇಳಿತಾರೆ. ಇಳಿದಾಗ ಅಲ್ಲಿ ಯಾರೋ ಒಬ್ರು ಹೇಳ್ತಾರೆ, ನೋಡಿ ಮಹಾರಾಜರೇ, ಇವರು ತುಂಬಾ ಕ್ರೂರಿ ಇಲ್ಲಿರೋ ರಾಜ. ಆಕ್ಚುಲಿ ನೀವು ಬಂದಿರೋದು ನೋಡಿದ್ರೆ ಏನೊಂದು 5,000-10,000 ಜನ ಇರ್ಬೋದು ಅಷ್ಟೇ ನಿಮ್ಮ ಆರ್ಮಿ. ಬಟ್ ಇವ್ರಿರುವಂತದ್ದು ಲಕ್ಷಕ್ಕೆ ಮೇಲೆ. ನಿಮ್ಮ ನಿಜವಾಗ್ಲೂ ಉಳಿಸಲ್ಲ, ನೀವು ದಯವಿಟ್ಟು ವಾಪಸ್ ಹೋಗ್ಬಿಡಿ. ಇವರು ತುಂಬಾ ಸ್ಟ್ರಾಂಗು, ತುಂಬಾ ಕ್ರೂರಿ, ಹಾಗೆ ಹೀಗೆ ಸಾಯಿಸಲ್ಲ, ತುಂಬಾ ನಿಮ್ಗೆ ಕಷ್ಟ ಕೊಟ್ಟು ಕಿರುಕುಳ ಕೊಟ್ಟು ನಿಮ್ಗೆ ಇದ್ ಮಾಡ್ತಾರೆ, ದಯವಿಟ್ಟು ಹೋಗ್ಬಿಡಿ, ಇವ್ರ ಮೇಲೆ ಗೆಲ್ಲೋದಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಈ ಮಹಾರಾಜ ಹೋಗಿರ್ತಾನಲ್ವಾ ಅಲ್ಲಿ ಯುದ್ಧಕ್ಕೆ, ಇವ್ರು ಸೋಲು ಅನ್ನೋದು ಗೊತ್ತಿರೋದಿಲ್ಲ. ಇವರೊಂದು ಡಿಸೈಡ್ ಮಾಡ್ತಾರೆ, ಹೇಗಾದ್ರೂ ಮಾಡಿ ಇವ್ರನ್ನ ಸೋಲಿಸ್ಲೇಬೇಕು, ಗೆಲ್ಲಬೇಕು ಅನ್ನೋದು ಇವ್ರಿಗಿರುತ್ತೆ. ಬಟ್ ಇವರ ಸೈನಿಕರಿರೋದಿಲ್ಲ. ಮಂತ್ರಿ ಮತ್ತೆ ಸೈನಿಕರು ಎಲ್ರು ಆಲ್ರೆಡಿ ಮೈಂಡ್ ಅಲ್ಲಿ ಡಿಸೈಡ್ ಮಾಡ್ಕೊಬಿಡ್ತಾರೆ, ಫಸ್ಟ್ ಇಲ್ಲಿಂದ ಹೊರಟೋಗ್ಬಿಡ್ಬೇಕು, ಆಗೋದೇ ಇಲ್ಲ ಅಂತ ಹೇಳಿ. ಆಗ ರಾಜ ಒಂದ್ ಕೆಲಸ ಮಾಡ್ತಾನೆ, ಮಂತ್ರಿನ ಕರೆದು ಹೇಳ್ತಾನೆ, ದಯವಿಟ್ಟು ಎಲ್ಲಾ ಹಡಗು, ಎಲ್ಲಾ ದೋಣಿ ಏನ್ರಲ್ಲಿ ನಾವು ಬಂದಿದೀವಲ್ವಾ ಎಲ್ಲವನ್ನು ಸುಟ್ಟಾಕ್ಬಿಡಿ ಅಂತ ಹೇಳ್ತಾನೆ. ಇಮಿಡಿಯೇಟ್ ಆಗಿ ಎಲ್ಲಾ ಬೋಟ್ಸು, ಎಲ್ಲಾ ದೋಣಿ ಏನಿದೆ ಹಡಗು ಎಲ್ಲವನ್ನು ಸುಟ್ಟಾಕ್ಬಿಡ್ತಾರೆ. ಇವರು ಸೈನಿಕರು ಇನ್ನೂ ಭಯ ಬಂದ್ಬಿಡುತ್ತೆ, ಏನಪ್ಪ ಗತಿ, ಹೆಂಗ್ ವಾಪಸ್ ಹೋಗೋದು ಅಂತ ಹೇಳಿ. ಆಗ ಮಹಾರಾಜ ಹೇಳ್ತಾನೆ, ಸಾವು ಅನ್ನುವಂಥದ್ದು ಅವ್ರು ಸಾಯಿಸಿಯೋ ಇವರೇನೋ ಕಿರುಕುಳ ಕೊಟ್ಟು ಬರೋದಲ್ಲ. ನನ್ ಮನ್ಸಲ್ಲಿ ಸಾವು ಅಂತ ಅನ್ಕೊಂಡ್ರೆ ಸತ್ತಂಗೆ ಲೆಕ್ಕ. ನನ್ ಗೆಲ್ಲುವುದು ಅನ್ನೋದು ಅಷ್ಟೇ. ನನ್ನ
ಯಾರು ಸೋಲಿಸಿದ್ರೆ ನಾನು ಸೋಲೋದಿಲ್ಲ, ನಾನು ಸೋಲಪ್ಕೊಂಡ್ರೆ ಮಾತ್ರ ಸೋಲೋದು. ಜಯ ಅನ್ನೋದು ಹಾಗೆ, ನಾನ್ ಗೆಲ್ತೀನಿ ಅಂದ್ರೆ ಸಾಕು, ನಾನ್ ಗೆದ್ದೇ ಗೆಲ್ತೀನಿ. ಈ ಆಟಿಟ್ಯೂಡ್ ಇರ್ಬೇಕು. ನೋಡ್ರಪ್ಪ, ನಿಮ್ಗೆಲ್ಲ ಒಂದೇ ಆಪ್ಷನ್ ಇರೋದು, ಈಗ ಗೆಲ್ಬೇಕು. ಗೆದ್ದಾದ್ಮೇಲೆ ಈ ಸಾಮ್ರಾಜ್ಯದಲ್ಲೂ ಈ ರಾಜನ ಹತ್ರನೂ ಅಡುಗುಗಳಿದೆ, ನಮ್ಗಿಂತ ಇನ್ನೂ ಚೆನ್ನಾಗೇ ಇದೆ. ಆ ಅಡುಗುಗಳಲ್ಲಿ ನಾವು ಮನೆಗೆ ಹೋಗೋಣ. ಒಡನೊಳೆ ಸೋತ್ರೆ ನಾವಿಲ್ಲೇ ಸತ್ತು ಹೋಗ್ತೀವಿ. ಒಂದೇ ಆಪ್ಷನ್ ಇರೋದು. ಕಮ್ ಆನ್, ಲೆಟ್ಸ್ ಫೈಟ್. ಯು ಗೋಯಿಂಗ್ ಟು ವಿನ್ ಮ್ಯಾನ್, ಡೋಂಟ್ ವರಿ ಅಬೌಟ್ ದಿ ಎನಿಮಿ. 1 ಲಕ್ಷ ಇದ್ದಾರೋ, 2 ಲಕ್ಷ ಇದ್ದಾರೋ, 3 ಲಕ್ಷ ಇದ್ದಾರೋ, ಅದೆಲ್ಲ ನಮ್ಗೆ ಆಲೋಚನೆ ಬೇಕಾಗಿರೋದು. ನಾನ್ ಸ್ಟ್ರಾಂಗ್ ಇದೀನಾ, ನಾನ್ ಹೊಡಿತೀನಿ, ಐ ವಿಲ್ ವಿನ್ ಅಂತ ಇರ್ಬೇಕಷ್ಟೇ. ಲೆಟ್ಸ್ ಆಲ್ ಗೋ ಅಂತ ಹೇಳ್ತಾನೆ. ಹೇಗೂ ಆಪ್ಷನ್ ಇಲ್ವಲ್ಲ, ಈಗ ಎಲ್ಲರೂ ರೆಡಿ ಆಗ್ತಾರೆ, ಬ್ಯಾಟ್ಲ್ ಹೋಗ್ತಾರೆ. ಯು ಡೋಂಟ್ ಬಿಲೀವ್ ಲಕ್ಷ್ಮಿ, ಇನ್ ಅಬೌಟ್ ಅ ಮಂತ್ಸ್ ಟೈಮ್ ದೇ ವಿಲ್ ಕಿಲ್ ಎಂಟೈರ್ ಎನಿಮಿ. ಎಂಟೈರ್ enemy camp will be abolished, killed, and these people will win. You know how they won? It's not because they had equal strength. ಇವ್ರು 10,000, ಅವರು 1,00,000. ಪರವಾಗಿಲ್ಲ ರೇ, ಯೂನಿವರ್ಸ್ಗೆ ನೀವು ಫಸ್ಟ್ ಒಂದೇ ಒಂದು ಆಪ್ಷನ್ ಕೊಟ್ಟಿರ್ಬೇಕು. ಐ ವಾಂಟ್ ಟು ಬಿ ರಿಚ್ ಅಷ್ಟೇ. ನಾನ್ ಶ್ರೀಮಂತ ಆಗ್ಬೇಕು ಅನ್ನೋ ಒಂದೇ ಒಂದು ಕನಸಿರ್ಬೇಕು, ಒಂದೇ ಒಂದು ಗೋಲ್ ಇರಬೇಕು. ಬಿಸ್ನೆಸ್ ಮಾಡ್ತಿದ್ದೀನಿ, ನಾನು ಇಷ್ಟೇ ಅನ್ಕೊಳ್ತೀನಿ, ನಾನು ಇದರಲ್ಲಿ ಖಂಡಿತವಾಗ್ಲೂ ಲಾಭ ಬರುತ್ತೆ, ಇದರಲ್ಲಿ ನಾನು ಶ್ರೀಮಂತ ಆಗ್ತೀನಿ ಅಂತ ಒಂದೇ ಒಂದು ಗೋಲ್ ಫಿಕ್ಸ್ ಮಾಡ್ಕೋಬೇಕು. ನಾವೆಲ್ಲರೂ ಪುವರ್ ಪೀಪಲ್ ಏನ್ ಮಾಡ್ತೀವಿ ಗೊತ್ತಾ, ಯೋಚನೆ ಮಾಡ್ತೀವಿ ಶ್ರೀಮಂತರಾಗ್ಬೇಕಂತ ಹೇಳಿ, ನಮಗ್ ನಾವೇ ಡೌಟ್ ಮಾಡ್ತೀವಿ. ಇಸ್ ಇಟ್ ಪಾಸಿಬಲ್? ಆಗುತ್ತಾ ಇದು? ನಾನು ಕೋಟಿ ಕೋಟಿ ಬೇಕು ಅನ್ಕೊಳ್ತೀನಿ, ನನ್ಗೆ ರೋಲ್ಸ್ ರಾಯ್ಸ್ ಕಾರ್ ಬೇಕು, ರೇಂಜ್ ರೋವರ್ ಹೋಗ್ಬೇಕು ಅಂತ ಅನ್ಕೊಳ್ತೀನಿ. ದ ನೆಕ್ಸ್ಟ್ ಮಿನಿಟ್ ನನಗೆ ಯೋಚನೆ ಇರುತ್ತೆ, ಇದು ಆಗುತ್ತಾ, ಇದು ಸಾಧ್ಯನಾ ಅಂತ ಹೇಳಿ. ಆಕ್ಚುಲಿ ತುಂಬಾ ಮನಿ ಇಸ್ ಹ್ಯಾಪಿನೆಸ್ ಕಾರ್ಯಕ್ರಮ ಬಂದವರು ತುಂಬಾ ಶ್ರೀಮಂತರಾಗಿದ್ದಾರೆ, ಹಾಗೂ ಕೆಲವರು ಆಗ್ಲೂ ಇಲ್ಲ. ಬಿಕಾಸ್ ಯು ಸ್ಟಾರ್ಟೆಡ್ ಡೌಟಿಂಗ್. ದ ವೆರಿ ಮಿನಿಟ್ ಯು ಡೌಟ್ ಅಲ್ವಾ, ಯು ಹ್ಯಾವ್ ಲಾಸ್ಟ್ ಅಷ್ಟೇ. ದ ಲೂಸಿಂಗ್ ಇಸ್ ನಾಟ್ ಇನ್ ದ ಬ್ಯಾಟಲ್, ಇಟ್ ಈಸ್ ಇನ್ ಯುವರ್ ಮೈಂಡ್. ಯು ಕ್ಯಾನ್ ಲೂಸ್ ರೈಟ್ ಅವೇ, ಯು ಕ್ಯಾನ್ ಆಲ್ಸೋ ವಿನ್ ರೈಟ್ ಅವೇ. ಸೊ ಹಾಗಾಗ್ಬಿಟ್ಟು ಈ ರಾಜ ಗೆದ್ದಿದ್ದು ಅವರ ಸ್ಟ್ರೆಂತ್ ಸೈನ್ಯದಿಂದ ಅಲ್ಲ, ಈ ಮೈಂಡ್ ಇಂದ. ಸೊ ಅದಕ್ಕೆ ಪ್ರತಿ ದಿನ ನಮಗ್ ನಾವು ಹೇಳ್ಕೋಬೇಕು, ಐ ಆಮ್ ವೆಲ್, ಐ ಆಮ್ ರಿಚ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಕೇಪಬಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್ ಫಾರ್ ಮೀ. ಅದಕ್ಕೆ when the going gets tough ಅಲ್ವಾ, the tough get going. When the going gets tough, the tough get going. Always the difficult roads alva have a beautiful destinations. The road is difficult, it's okay man, but the destination is beautiful. The road today could be tough. I have to write my accounts every day. ಮಲ್ಗೋಕ್ಕಿಂತ ಮುಂಚೆ, ನಿದ್ದೆ ಮಾಡೋದಕ್ಕಿಂತ ಮುಂಚೆ, ಊಟ ಮಾಡೋದಕ್ಕಿಂತ ಮುಂಚೆ ಲೆಕ್ಕ ಬರೆಯೋದಷ್ಟು ಈಸಿ ಅಲ್ಲ. ಆಫೀಸಿಂದ ಬರ್ತೀನಿ, ತುಂಬಾ ಹಶ್ವಾಗ್ತಾ ಇರುತ್ತೆ, ಎಲ್ಲಿಂದ ಬರ್ತೀನಿ, ನನಗೆ ಊಟ ಬೇಕು ಅಷ್ಟೇ. It is compelling, human need. But still you should sit and write. You have to go to sleep, full tired ಆಗಿರ್ತೀರಾ. You're somewhere, you should not forget to do something, all the rituals. So poor people tend to, give in. ಏನಿದೆಯೋ ಡೈಲಿ ರುಟೀನ್ ಇದೆಯೋ ಅದಕ್ಕೆ ಏನಾಗಲ್ಲ ಅಂತಂತೇಳಿ ಆ ರೀತಿ ಎಲ್ಲ ಇರೋದಿಲ್ಲ. ಸೊ ದೇ ಶುಡ್ ನಾಟ್ ಬಿ ಎನಿಥಿಂಗ್ ಕಾಲ್ಡ್ ಅ ಪ್ಲಾನ್ ಬಿ. ಸಮ್ಟೈಮ್ಸ್ ಕೆಲವೊಂದು ವಿಚಾರಗಳಲ್ಲಿ ನಾನು ಶ್ರೀಮಂತ ಆಗ್ಬೇಕು ಅಷ್ಟೇ ಫಿಕ್ಸ್, ನಾನು ಇನ್ನು ಕೆಳಗಡೆ ಯೋಚನೆ ಮಾಡೋದೇ ಇಲ್ಲ. ಇದ್ರಲ್ಲಿ ಬೇಕಾದ್ರೆ ಹೇಳಿ, ತೆಗ್ಗೇದೇ ಇಲ್ಲ ಇದು ಅಂತ ಹೇಳಿ ನಾವ್ಯಾವತ್ತೂ ತೆಗ್ಬಾರ್ದು. ನಾವ್ಯಾವತ್ತು ರಿಚ್ 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 ಅಂತ ಫೀಲ್ ಮಾಡ್ಕೋಬೇಕು. ಇದು ಒಂದು. ಎರಡನೇ ಸ್ಟೋರಿ ಹೇಳ್ಬಿಡ್ತೀನಿ. ಓಕೆ, ಒಂದು ವ್ಯಕ್ತಿ ಫಸ್ಟ್ ಟೈಮ್ ಝೂಗ್ ಹೋಗಿರ್ತಾನೆ, ಮೈಸೂರು ಝೂ ಅನ್ಕೊಳ್ಳಿ. ದಿಸ್ ದ ವೆರಿ ಫಸ್ಟ್ ಟೈಮ್, ಫಸ್ಟ್ ಎಕ್ಸ್ಪೀರಿಯನ್ಸ್ ಝೂಗ್ ಹೋಗುವಂತದ್ದು. ನೀವು ಝೂಗ್ ಹೋಗಿದ್ದೀರಾ? ತುಂಬಾ ಸಲ ಹೋಗಿದ್ದೀರಾ? ಫಸ್ಟ್ ಟೈಮ್ ಹೋದಾಗ ಎಷ್ಟು ಇನ್ಕ್ವಿಸಿಟಿವ್ ಫೀಲಿಂಗ್ ಇರುತ್ತೆ ಅಲ್ವಾ, ಬ್ಯೂಟಿಫುಲ್ ಫೀಲಿಂಗ್ ಅಲ್ವಾ. ಕರೆಕ್ಟ್ ಕರೆಕ್ಟ್. ಬಟ್ ಚಿಕ್ಕ ಮಕ್ಳಿದ್ದಾಗ ಸ್ಕೂಲಲ್ಲಿ ಕರ್ಕೊಂಡು ಹೋಗ್ತಿರ್ತಾರಲ್ವಾ, ಒಳ್ಳೆ ಎಕ್ಸ್ಪೀರಿಯನ್ಸ್ ಅದೆಲ್ಲ. ಹೌದು. ಸೊ ಈ ವ್ಯಕ್ತಿ ಫಸ್ಟ್ ಟೈಮ್ ಹೋಗ್ತಾರೆ. ಫಸ್ಟ್ ಟೈಮ್ ಹೋದಾಗ ಎಲ್ಲಾ ಪ್ರಾಣಿಗಳು ನೋಡ್ಕೊಂಡ್ ಬರ್ತಾರೆ ಅಲ್ವಾ. ಇದು ಹುಲಿನ್ ನೋಡ್ತಾರೆ, ಚಿರತೆ ನೋಡ್ತಾರೆ, ಮೊಸಳೆನ್ ನೋಡ್ತಾರೆ, ಎಲ್ಲ ನೋಡ್ಕೊಂತ ಬರ್ತಾರಮ್ಮ. ಲಾಸ್ಟ್ ಅಲ್ಲಿ ಒಂದ್ ಹತ್ರ ಬಂದಾಗ, ಈಗ ಮೈಸೂರಲ್ಲಿ ನೋಡಿ ಆನೆಗಳು ಜಾಸ್ತಿ, ಅಲ್ಲಿ ಒಂದು 10 ಆನೆಗಳನ್ನ ಒಟ್ಟಿಗೆ ಇರ್ತದೆ. ಇವ್ರಿಗೊಂದು ಆಶ್ಚರ್ಯ ಕಾಡುತ್ತೆ. ಎಲ್ಲಾ ಪ್ರಾಣಿಗಳನ್ನು ನೀಟಾಗಿ ಬೋನಲ್ಲಿ ಹಾಕಿದ್ದಾರೆ, ಬಟ್ ಈ ಆನೆಗಳಿಗೆ ಮಾತ್ರ ಸಣ್ಣದೊಂದು ಥ್ರೆಡ್ ಅಲ್ಲಿ ಕಟ್ಟಿರ್ತಾರೆ. ಎಷ್ಟಂದ್ರೆ ಈ ನಾಯಿನ್ ಕಟ್ ಹಾಕ್ತಾರಲ್ವಾ, ಆ ರೀತಿ ಒಂದು ಚಿಕ್ಕದೊಂದು ರೋಪು. ಈ ವ್ಯಕ್ತಿಗೆ ಶಾಕ್ ಆಗುತ್ತೆ, ಇದೇನಪ್ಪ
ಎಲ್ಲಾ ಪ್ರಾಣಿಗಳಿಗಿಂತ ಬಲಶಾಲಿ ಆಗಿರೋದು ಯಾನೆನೆ. ಈ ಆನೆನ್ ಮಾತ್ರ ಯಾಕೆ ಇಷ್ಟೊಂದು ಚಿಕ್ಕದೊಂದು ಟ್ರೈನ್ ದಾರದಲ್ಲಿ ಕಟ್ಟಿದ್ದಾರೆ? ಇದು ಸುಮ್ಮನೆ ಈಗ ಅಂತಂದ್ರೆ ದಾರನೇ ಇರೋದಿಲ್ಲ. ಅಲ್ಲಿ ಮಾಹುತ ಇರ್ತಾನೆ, ಟ್ರೈನರ್ ಇರ್ತಾನೆ, ಕರೀತಾರೆ, ಸರ್ ಇದೇನ್ ಸರ್ ಇದು? ನನಗೆ ಆಶ್ಚರ್ಯ ಆಗ್ತದೆ. ಅದು ಮನ್ಸ್ ಮಾಡಿದ್ರೆ ನಾವ್ ಯಾರು ಇರೋದೇ ಇಲ್ಲ, ಹೊರಗಡೆ ಬಂದ್ಬಿಡುತ್ತೆ. ಇದೇಕ್ ಇದ್ರಲ್ಲಿ ಕಟ್ಟಿದ್ರೆ? ಚೈನಲ್ಲಿ ದೊಡ್ಡ ಚೈನಲ್ಲಿ ಅಲ್ವಾ ಕಟ್ಟಾಕೋದು ಅಂತ ಹೇಳಿ ಮಾವುತ ಹೇಳ್ತಾರೆ, ಅವ್ರು ಚಿಕ್ಕವರಿದ್ದಾಗ, ಚಿಕ್ಕ ಮರಿಗಳಿದ್ದಾಗ ನಾವ್ ಇದ್ರಲ್ಲೇ ಕಟ್ಟಿದ್ದು. ಅವತ್ತು ಅದೇ ಸಾಕಿತ್ತು. ಅದು ಪದೇ ಪದೇ ಟ್ರೈ ಮಾಡ್ತು ಚಿಕ್ಕ ವಯಸ್ಸಿನಲ್ಲಿ. ಅದ ಕೈಲಿ ಆಗ್ಲಿಲ್ಲ ಎಸ್ಕೇಪ್ ಆಗೋದಕ್ಕೆ. ಈಗ ದೊಡ್ಡದಾಗ್ಬಿಡ್ತು, ಬಟ್ ಅದ್ರ ಮೈಂಡ್ ಸೆಟ್ ಮಾತ್ರ ದೊಡ್ಡದಾಗಿಲ್ಲ. ಇನ್ನು ಚಿಕ್ಕ ವಯಸ್ಸಲ್ಲಿ ಏನಿತ್ತು ಅದೇ ಇದೆ. ನನ್ನ ಕೈಲಿ ಆಗಲ್ಲ, ಇದರಿಂದ ನಾನು ಎಸ್ಕೇಪ್ ಆಗೋದಕ್ಕೆ ಆಗೋದೇ ಇಲ್ಲ. ಎಲ್ಲಾ ಪುವರ್ ಪೀಪಲ್ ಇದೆ ಮೈಂಡ್ ಸೆಟ್. ಮೈ ಬ್ಯಾಕ್ ಗ್ರೌಂಡ್ ಇಸ್ ನಾಟ್ ಗುಡ್, ಮೈ ಡ್ಯಾಡ್ ಇಸ್ ನಾಟ್ ವೆರಿ ರಿಚ್, ಐ ಡೋಂಟ್ ಹ್ಯಾವ್ ಮನಿ. ಬಿಸ್ನೆಸ್ ಮಾಡ್ಬೇಕು ಅಂತ ಕೇಳಿ ಅವ್ರಿಗೆ ನನ್ನ ಹತ್ರ ದುಡ್ಡಿಲ್ಲ. They have so many reasons why they cannot become rich. They find excuses. ನನಗೆ ಇಂಗ್ಲಿಷ್ ಬರಲ್ಲ, ಐ ಆಮ್ ಅ ಕನ್ನಡ ಮೀಡಿಯಂ, ನಮ್ಮ ಬೆಂಗಳೂರಲ್ಲಿಲ್ಲ, ನಮ್ಮೂರು ದೂರ ಇರುವಂತದ್ದು, ನನ್ಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ, ಐ ಆಮ್ ಇನ್ಕೇಪಬಲ್. ಬರೀ ಇದೇ ರೀ ಅವ್ರು ಹೇಳುವಂಥದ್ದು. ಯಾನೇ ರೀತಿ ನಮ್ಗೆ ಯಾರೋ ಫೀಡ್ ಮಾಡ್ಬಿಟ್ಟಿದ್ದಾರೆ. ಚಾಪೆ ಇದ್ದಷ್ಟೇ ಕಾಲ್ ಚಾಚಬೇಕು, ಆಸೆ ಪಡ್ಬೇಡ, ಆಸೆ ದುಃಖಕ್ಕೆ ಮೂಲ, ಅತಿ ಆಸೆ ಕತಿ ಕೇಡು. ಇವೆಲ್ಲ ಮಾತುಗಳು ನಾವು ಫೀಡ್ ಆಗ್ಬಿಟ್ಟಿದೆ. ನಾವ್ ಅದಕ್ಕೆ ಏನ್ ಮಾಡ್ತೀವಿ? ಇದ್ದಷ್ಟೇ ಸಾಕ್ಬಿಡಪ್ಪ, ನನ್ಗೆ ಏನ್ ಹಣೆ ಬರೋದಲ್ಲಿ ಬರ್ದಿದೆ ಅದೇ ಆಗುತ್ತೆ, ಅದೇ ಸಿಗುತ್ತೆ. ಇವೆಲ್ಲ ರಾಂಗ್, ಫಾಲ್ಸ್ ಅಫರ್ಮೇಶನ್ಸ್. ಇದೆಲ್ಲ ಫೀಡ್ ಆಗಿರೋದಕ್ಕೆ ನಾವು ಆನೆ ತರ ಇರ್ತೀವಿ, ಎಲ್ಲವನ್ನು ಮಾಡೋ ಕೆಪಾಸಿಟಿ ಇರುತ್ತೆ, ಬಟ್ ಆ ಶಕ್ತಿ ನಮ್ಗೆ ಗೊತ್ತಿಲ್ದಿರ ಒಂದು ಯಾವ್ದೋ ದಾರಕ್ಕೆ ಸಿಕ್ಕಾಕೊಂಡು ಹೀಗೆ ಇರ್ತೀವಿ. ಯಾರ ಬಂಧನದಿಂದ ಯಾರು ಗೊತ್ತಾಗುತ್ತೆ ಅದೊಂದು ಕ್ಲಚಸ್ ಇಂದ ಬಿಡಿಸ್ಕೊಂಡು ಬರ್ತಾರೋ, ವಿಲ್ ಆಲ್ ಬಿಕಮ್ ರಿಚ್ ಪೀಪಲ್. ಟು ಬಿಕಮ್ ರಿಚ್ ಅಲ್ವಾ ಲಕ್ಷ್ಮಿ? ನಥಿಂಗ್, ನೋಬಡಿ ಕ್ಯಾನ್ ಸ್ಟಾಪ್. ವಿ ಆರ್ಸೆಲ್ಸ್ ಆರ್ ದ ಸ್ಟಾಪೇಜಸ್. ಹೊರಗಿನವರು ಡೌಟ್ ಪಟ್ರೆ ಪರವಾಗಿಲ್ಲ, ನಮ್ಮನ್ನ ನಾವೇ ಡೌಟ್ ಪಟ್ರೆ ಅಲ್ವಾ? ಇದೇ ಶೋಚನೀಯ. ಎಲ್ಲ ಶ್ರೀಮಂತರಿಗೆ ದೇ ಬಿಲೀವ್ ಇನ್ ದೆಮ್ಸೆಲ್ಸ್. ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ದ ವರ್ಲ್ಡ್ ಯಾವ್ದು ಗೊತ್ತಾ? It's the investment you put it on your own self. I learn every day. I practice every day. ಈಗ ವೆರಿ ಈಸಿ. ಪೋರ್ ಪೀಪಲ್ ಯಾವ್ದು ಗೊತ್ತಾಗುತ್ತೆ ನೋಡಿ, you will understand easily. ಜಿಮ್ ಹೋಗ್ತೀರಾ, ಐ ವಾಂಟ್ ದಿಸ್ ಮಸಲ್, ಸೊ ಎವ್ರಿ ಡೇ ವರ್ಕ್ಔಟ್. ನೀವು ಮಿರರ್ಸ್ ಎಲ್ಲ ಇರುತ್ತೆ ನೋಡಿ, ತುಂಬಾ ಗ್ಲಾಸಸ್ ಇರುತ್ತೆ ಜಿಮ್ ಅಲ್ಲಿ, ಅದನ್ನ ನೋಡ್ಕೋತಾ ವರ್ಕೌಟ್ ಮಾಡ್ತಾರೆ. ದ ಮೋರ್ ಅಂಡ್ ಮೋರ್ ಯು ಸಿ ಯುವರ್ ಸೆಲ್ಫ್ ಅಂಡ್ ವಿಜುವಲೈಸ್ ಅಲ್ವಾ, ದಿಸ್ ಮಸಲ್ ಸ್ಟಾರ್ಟ್ ಗ್ರೋಯಿಂಗ್. ನಾಟ್ ಜಸ್ಟ್ ಮಸಲ್ಸ್, ನಿಮ್ಮ ಮೈಂಡ್ಗೆ ಹೇಳ್ತಾ ಇರಿ, ಐ ವಾಂಟ್ ಟು ಬಿ ದಟ್ ಆಗರ್ಭ ಶ್ರೀಮಂತ ಅಂತ ಹೇಳಿ. ದ ಮೋರ್ ಅಂಡ್ ಮೋರ್ ಯು ಟೆಲ್ ಯುವರ್ ಸೆಲ್ಫ್ ಅಲ್ವಾ, ಗ್ರಾಜುಯಲಿ ವಿಲ್ ಬಿಕಮ್. ಒಂದು ದಿನದಲ್ಲಿ ಆಗ್ತಾ ಇರ್ಬೋದು, ಬಟ್ ಒಂದು ದಿನ ಹಾಗೆ ಆಗ್ತೀವಿ. ಅದಕ್ಕೆ ನಾವು ಪ್ರತಿದಿನ ಫೀಡ್ ಮಾಡ್ತಾ ಇರ್ಬೇಕು. ಸೊ ಹಾಗಾಗ್ಬಿಟ್ಟು ಈ 2 ಸ್ಟೋರೀಸ್ ಗೊತ್ತಾಯ್ತಲ್ವಾ? ಚಿಕ್ಕ ಸ್ಟೋರೀಸ್, ಸಣ್ಣದು ಅಂತ ನಾವು ಕೇಳಿರ್ತೀವಿ, ಹಿಂದೆಲ್ಲ ಕೇಳಿರ್ತೀವಿ, ಬಟ್ ಸಾರಾಂಶ ಗೊತ್ತಿದ್ದವ್ರು ಮಾತ್ರ ಶ್ರೀಮಂತರಾಗ್ತಾರೆ. ಅಷ್ಟೇ ಲಕ್ಷ್ಮಿ. ಅಂದ್ರೆ ಸ್ಟೋರೀಸ್ ಚಿಕ್ಕದಾದ್ರೂ ಕೂಡ ಅದರಿಂದ ನಾವು ತಿಳ್ಕೊಳ್ಬೇಕಾಗಿರುವಂತದ್ದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಜೀವನಕ್ಕೆ ಬೇಕಾಗಿರುವಂತಹ ಮೆಸೇಜಸ್ ಅಂತ. ಇನ್ನು ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ, ಇವತ್ತು ನಮ್ಮ ಗುರುಗಳಿಗೆ ಏನ್ ಅಫರ್ಮೇಶನ್ ಅಥವಾ ಏನು ಮನಿ ಎಕ್ಸರ್ಸೈಸ್ ಹೇಳ್ಕೊಡ್ತಾರೆ ಅಂತ. ಸೊ ಹೇಳ್ಕೊಡಿ. ಸೊ ನಾವು ಪ್ರತಿದಿನ ಇದನ್ನ, ಪ್ರತಿ ಕ್ಷಣ ನಾವು ಇದನ್ನ ಹೇಳ್ತಾ ಇರ್ಬೋದು. ನಾನು ಹಣ, ಆಸ್ತಿ, ಐಶ್ವರ್ಯಗಳೊಂದಿಗೆ ಸುಖ, ಶಾಂತಿ, ನೆಮ್ಮದಿಯ ಜೊತೆ ಬಾಳಿ ಬದುಕುತ್ತಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಸೊ ನಮ್ಗೆ ಎಲ್ಲ ಬಂದ್ಬಿಡ್ತು, ಸುಖ, ಶಾಂತಿ, ನೆಮ್ಮದಿ, ಹಣ, ಆಸ್ತಿ, ಐಶ್ವರ್ಯ, ಇವೆಲ್ಲವೂ ಪಾಸಿಟಿವ್ ವರ್ಡ್ಸ್. ಇದನ್ನೆಲ್ಲ ಯೂಸ್ ಮಾಡ್ತಾ 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 ಈ ನೆಗೆಟಿವಿಟಿ ಎಲ್ಲ ಗ್ರಾಜುಯಲ್ ಆಗಿ ಕಡಿಮೆ ಆಗ್ಬಿಡುತ್ತೆ. ಪಾಸಿಟಿವಿಟಿ ತುಂಬಾ ನಮಗ್ ಬಂದ್ಬಿಡುತ್ತೆ. ವಿಲ್ ಬಿಕಮ್ ಲೈಕ್ ಮನಿ ಮ್ಯಾಗ್ನೆಟ್ಸ್. ಸೊ ಪ್ರತಿ ಟೈಮ್ ಅಲ್ಲೂ ನೀವು ಫ್ರೀ ಇದ್ದಾಗೆಲ್ಲ ನಾನು ಮನ್ಸಲ್ಲಿ ಅನ್ಕೋತಾ ಇರಿ. ಊಟ ಮಾಡ್ತಾ ಇರ್ತೀರಾ, ಊಟ ಮಾಡ್ತಾ ಎವ್ರಿ ಮಾರ್ಸಲ್ ಆಫ್ ಫುಡ್ ಯು ಕನ್ಸ್ಯೂಮ್ ಅಲ್ವಾ, ಯು ಕೀಪ್ ಟೆಲಿಂಗ್ ಯುವರ್ ಸೆಲ್ಫ್, ಐ ಆಮ್ ಹ್ಯಾಪಿ, ಥ್ಯಾಂಕ್ ಯು, ಐ ಆಮ್ ವೆರಿ ರಿಚ್. ಎಲ್ಲ ಕೊಟ್ಟಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಥ್ಯಾಂಕ್ ಯುವರ್ ಸೆಲ್ಫ್. ವೆನ್ ಯು ಥ್ಯಾಂಕ್ ಯುವರ್ ಸೆಲ್ಫ್, ಯು ಆರ್ ಥ್ಯಾಂಕಿಂಗ್ ಗಾಡ್, ಯು ಆರ್ ಥ್ಯಾಂಕಿಂಗ್ ಯೂನಿವರ್ಸ್, and universe acknowledges the thank you, and then he will bless you. Nice, very nice. And as usual,
ಪ್ರತಿ ಸಂಚಿಕೆನಲ್ಲೂ ಅಂಡ್ ವಿ ಹ್ಯಾವ್ ಗಾಟ್ ಲಾಟ್ ಅಂಡ್ ಲಾಟ್ಸ್ ಟು ಲರ್ನ್ ಅಂತ. ನೀವು ಪ್ರತಿ ಸಂಚಿಕೆನಲ್ಲೂ ನಾನು ಹೇಳ್ತಾನೆ ಇರ್ತೀನಿ, ಅಂಡ್ ಯು ಫೀಲ್ ಲಾಟ್ ಆಫ್ ಪಾಸಿಟಿವಿಟಿ ಇನ್ ವ್ಯೂವರ್ಸ್ ಆಗಿರ್ಬೋದು, ಅಥವಾ ನಿಮ್ಮ ವರ್ಡ್ಸ್ ಅಲ್ಲಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ಕೊಡುವಂತ ಎಕ್ಸಾಂಪಲ್ಸ್, ಅಂಡ್ ದಟ್ ಇಸ್ ವಾಟ್ ಮೇಕ್ಸ್ ಯು ವೆರಿ ಪೆಕ್ಯುಲಿಯರ್ ಅಂತ. ಬೇರೆಯವ್ರಿಗೆ ಅಂತ ನೀವು ಎಕ್ಸಾಂಪಲ್ಸ್ ಮೂಲಕ ಇದು ಮಾಡಿ ಅಂತ ಹೇಳ್ತೀನಿ, ಅಂಡ್ ಇಟ್ ಇಸ್ ಆಲ್ ಪ್ರೂವ್ ಥಿಂಗ್ಸ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಆಸ್ ಯೂಶುವಲ್. ಇವತ್ತಿನ ಸಂಚಿಕೆಯನ್ನು ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ, ದಟ್ ವಿತ್ ಸ್ಟೋರೀಸ್, ಅಂಡ್ ವಿ ಆರ್ ವೆರಿ ಹ್ಯಾಪಿ ಫಾರ್ ದಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ವಾ, 2 ಕಥೆಗಳನ್ನ ಕೇಳಿದ್ರಿ. ಮಾರಲ್ ಆಫ್ ದಿ ಸ್ಟೋರಿ ಒಂದೇ ಒಂದು ವರ್ಡ್ ಅಲ್ಲಿ ನಾನು ಹೇಳ್ಬೇಕಂತಂದ್ರೆ, ಅಥವಾ ಒಂದು ಸಾಲಲ್ಲಿ ಹೇಳ್ಬೇಕು ಅಂತಂದ್ರೆ, ಮನಸ್ಸಿದ್ದರೆ ಮಾರ್ಗ. ಅಂಡ್ ದಿಸ್ ಈಸ್ ದಿ ಪಾಸಿಟಿವ್ ಅಫರ್ಮೇಶನ್. ನಿಮ್ಮ ಮನಸ್ಸನ್ನ ನೀವು ಪಾಸಿಟಿವ್ ಆಗಿ ಇಟ್ಕೊಂಡು ಅದನ್ನ ನೀವು ಕರೆಕ್ಟ್ ಆದ ಪಾಸಿಟಿವ್ ದಾರಿನಲ್ಲಿ ಕರ್ಕೊಂಡು ಹೋದ್ರೆ ನಿಮ್ಮ ಡೆಸ್ಟಿನೇಷನ್ ಕೂಡ ನೀವು ಅನ್ಕೊಂಡ ಹಾಗೆ ನಿಮ್ಗೆ ಏನೇನ್ ಬೇಕೋ ಎಲ್ಲಿ ಬೇಕೋ ಅಲ್ಲೇ ಇರುತ್ತೆ ಅಂತ ಅದ್ಭುತವಾದ ವಿಚಾರಗಳನ್ನ ತಿಳಿಸ್ಕೊಟ್ರು ಗುರುಗಳು. ಅವ್ರಿಗೆ ಎಲ್ಲರ ಪರವಾಗಿ ಬಿಗ್ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸೋಣ. ಹಾಗೆ ಇದೇ ಜುಲೈ 10ನೇ ತಾರೀಕು ಭಾನುವಾರ ಬೆಂಗಳೂರಿನ ಮೆಜೆಸ್ಟಿಕ್ ನಲ್ಲಿ ಇರುವಂತಹ ಸ್ಯಾಂಕ್ಟಮ್ ಅನ್ನೋ 3 ಸ್ಟಾರ್ ಹೋಟೆಲ್ ನಲ್ಲಿ ನಮ್ಮ ಮನಿ ಈಸ್ ಹ್ಯಾಪಿನೆಸ್ ವರ್ಕ್ಶಾಪ್ ನಡೆಯುತ್ತೆ. ಸೊ ಕಾನ್ಸಿಕ್ಯೂಟಿವ್ ಆಗಿ ನಡೀತಾ ಇರುವಂತಹ 2ನೇ ವರ್ಕ್ಶಾಪ್ ಇದು. ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ಮಾಡ್ತಾ ಇದೀವಿ. ಸೊ ರಿಜಿಸ್ಟ್ರೇಷನ್ಸ್ ಓಪನ್ ಆಗಿದೆ. ಸೊ ಲಾಸ್ಟ್ ವೀಕ್ ಹೇಳಿದೆ ನಾನು, ತುಂಬಾನೇ ಫಾಸ್ಟ್ ಆಗಿ ಫಿಲ್ ಆಗ್ತಾ ಇದೆ. ಕೆಲವು ಸೀಟ್ಸ್ ಅಷ್ಟೇ ಬಾಕಿ ಇದೆ. ಈ ಕೂಡಲೇ ಕೆಳಕಂಡ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಕ್ಲಾಸಸ್ ಅಟೆಂಡ್ ಮಾಡಿ ಇನ್ನೂ ಅಗಾಧವಾದ ವಿಚಾರಗಳನ್ನ ಮನಿ ಬಗ್ಗೆ, ಮನಿ ಈಸ್ ಹ್ಯಾಪಿನೆಸ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ನಾನು ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ನಿಮ್ಮ ಭೇಟಿ. ಹ್ಯಾವ್ ಅ ಗುಡ್ ಡೇ. ನಮಸ್ಕಾರ.